ಹೆಲೋ ಸ್ಟೂಡೆಂಟ್ಸ್, KCET ವಿದ್ಯಾರ್ಥಿಗಳಿಗೆ ಈಗ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನ್ ಅನ್ನ ತಿಳ್ಕೊಂತಾ ಹೋಗೋಣ. ಸೊ 2024ನೇ ಸಾಲಿನಲ್ಲಿ KCET ಪರೀಕ್ಷೆ ಬರೆದ ನಂತರ ವಿದ್ಯಾರ್ಥಿಗಳಿಗೆ ಗೊತ್ತಾಗಿತ್ತು ನಿಮ್ಮ ಎಕ್ಸಾಮ್ ಅಲ್ಲಿ ಔಟ್ ಆಫ್ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಲಾಗಿತ್ತು ಅಂತ ಹೇಳಿ. ಅಂತಂದ್ರೆ ಡಿಲೀಟೆಡ್ ಪೋರ್ಷನ್ ಇಂದ ಪ್ರಶ್ನೆಗಳನ್ನ ಕೇಳಲಾಗಿದೆ ಅಂತ ಹೇಳಿ. ಅದಾದ್ಮೇಲೆ ತಜ್ಞರ ಸಮಿತಿಯ ಮುಖಾಂತರ ನಮ್ಮ ಕಿಯೂರು ಎಲ್ಲಾ ಚರ್ಚೆಗಳನ್ನ ಮಾಡಿ ಈಗ ತಾತ್ಕಾಲಿಕ ಕೀ ಉತ್ತರಗಳನ್ನ ಬಿಡುಗಡೆ ಮಾಡಿದ್ರು. ಅಂತಂದ್ರೆ ಟೆಂಟೇಟಿವ್ ಕೀ ಆನ್ಸರ್ಸ್ ಅನ್ನ ವಿದ್ಯಾರ್ಥಿಗಳಿಗೆ ಬಿಡುಗಡೆ ಮಾಡಿದ್ರು. ಸೊ ಅದರಲ್ಲಿ ಸಹ ತಿಳಿಸಿದ್ರು ಅದು ಏನೇನಂತಂದ್ರೆ, ಈಗ ನಿಮ್ಗೆ ಯಾವ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ಇದೆಯೋ ಅದನ್ನು ಸಹ ನೀಟಾಗಿ ಆ ಒಂದು ಕೀ ಆನ್ಸರ್ಸ್ ಲಿಸ್ಟ್ ಅಲ್ಲಿ ತಿಳಿಸಿದ್ರು ವಿದ್ಯಾರ್ಥಿಗಳಿಗೆ. ಓಕೆನಾ, ಎಲ್ಲರೂ ಸಹ ಚೆಕ್ ಮಾಡಿದ್ದೀರಾ? ಟೆಲಿಗ್ರಾಮ್ ಅಲ್ಲಿ ಇದೆ, ಯಾರಾದ್ರೂ ಚೆಕ್ ಮಾಡದೇ ಇದ್ರೆ ಟೆಲಿಗ್ರಾಮ್ ಅಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಕೀ ಆನ್ಸರ್ಸ್ಗಳು. ಅಂಡ್ ಈಗ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ಕೀ ಆನ್ಸರ್ಸ್ ಅನ್ನ ಬಿಡುಗಡೆ ಮಾಡಿದ ನಂತರ ನಮ್ಮ ಕೆಯವರು ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ಮುಖಾಂತರ ಇನ್ಫಾರ್ಮೇಶನ್ ಅನ್ನ ತಿಳಿಸಿದ್ರು. ನಿಮ್ಗೆ ಆ ಒಂದು ಕೀ ಆನ್ಸರ್ಸ್ ಗಳ ಮೇಲೆ ಯಾವ್ದಾದ್ರು ಆಬ್ಜೆಕ್ಷನ್ ಇದ್ರೆ ನಿಮ್ಮ ಅಪೇಕ್ಷೆಗಳನ್ನ ಸೆಂಡ್ ಮಾಡ್ಬೋದಾಗಿರುತ್ತೆ ಅಂತ ಹೇಳಿ ಸಹ ತಿಳಿಸಿದ್ರು. ಓಕೆನಾ, PDF ಮುಖಾಂತರ. ಓಕೆ, ಸೊ ಹಲವಾರು ವಿದ್ಯಾರ್ಥಿಗಳು ಸೆಂಡ್ ಮಾಡಿರ್ತಾರೆ. ಓಕೆನಾ, ಇನ್ನು ಯಾರಾದ್ರೂ ಸೆಂಡ್ ಮಾಡಬೇಕು ಅಂತಿದ್ದು ಇನ್ನೂ ಸಹ ಸೆಂಡ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ನಾಳೆನೇ ಲಾಸ್ಟ್ ಡೇಟು, ದಿನಾಂಕ 7/5/2024 ಕೊನೆಯ ದಿನಾಂಕ ಅಂತ ಹೇಳಿ ನಿಮ್ಮ ಆಬ್ಜೆಕ್ಷನ್ ಅನ್ನ ಸೆಂಡ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಅಂತ ಹೇಳಿ ನಮ್ಮ ಕೆಯವರು ಆಫಿಷಿಯಲ್ ಆಗಿ ನೋಟಿಫಿಕೇಶನ್ ಮುಖಾಂತರ ಈಗಾಗಲೇ ತಿಳಿಸಿದ್ರು. ಓಕೆನಾ, ನೋಟಿಫಿಕೇಶನ್ ಸಹ ಟೆಲಿಗ್ರಾಮ್ ಅಲ್ಲಿ ಇದೆ. ಸೊ ವಿದ್ಯಾರ್ಥಿಗಳು ಚೆಕ್ ಮಾಡ್ಕೊಳ್ಳಿ. ಯಾರಾದ್ರೂ ಆಬ್ಜೆಕ್ಷನ್ ಸೆಂಡ್ ಮಾಡಬೇಕು ಅಂತಿದ್ರೆ ಸೊ ಇವತ್ತು ಮತ್ತೆ ನಾಳೆ, ಓಕೆನಾ, 2 ಡೇಸ್ ಮಾತ್ರ ಬಾಕಿ ಇರ್ತಕ್ಕಂಥದ್ದು, ಆದಷ್ಟು ಬೇಗ ಸೆಂಡ್ ಮಾಡಿ. ಓಕೆನಾ, ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೆ ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಈಗ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದೀವಿ. ಸೊ ಲಿಂಕ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.